ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶೆ ಹುಕ್ 0.75 mm ತೊಗೊಂಡಿದ್ದೀನಿ. ಆಮೇಲೆ ಬ್ರೈಡಲ್ ಸಾರಿ ಕುಚ್ಚಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ಈ ಥರದ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ, ಫ್ಲವರ್ ಶೇಪ್. ಆಮೇಲೆ ಸ್ಮಾಲ್ ಬೀಡ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಫಸ್ಟು ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ 3 ಚೈನು ಬಟ್ಟೆಗಳತ್ತ ನೋಡ್ಕೊಂಡು ಲಾಕ್ ಮಾಡಿ, ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು. ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. ಈ ಥರ 3 ಸಾರಿ 3 ಚೈನ್ ಮಾಡ್ಕೊಳ್ಳಿ. ಇದಾದಮೇಲೆ ಈ ಥರದ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ ನಾನು. ಹಿಂಗೆ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ 5 ಸಾರಿ 3 ಚೈನು, 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 5 ಸಾರಿ ಮಾಡ್ಕೊಳ್ಳಿ. 5 ಬ್ಲಾಕ್ 3 ಚೈನು, ಮತ್ತು ಈ ಥರದ ಬೀಡ್ಸ್. ಇದು 1 2 3 4 5, ಮತ್ತು ಇದು ಬೀಡ್ಸು. ಮತ್ತು 5 ಸಾರಿ ಮತ್ತೆ ಬೀಡ್ಸ್. ಕೊನೆಯಲ್ಲಿ 3 ಸಾರಿ, ಫಸ್ಟ್ ಮತ್ತು ಎಂಡಲ್ಲಿ 3 ಸಾರಿ 3 ಚೈನು. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು 3 ಚೈನು, ಈ ಚೈನ್ ಲಾಕ್ ಎಲ್ಲಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಈಗ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಇದೆಲ್ಲಿ ಲಾಕ್ ಆಗಿದೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಬೀಡ್ ಸುತ್ತಲೂ ಚೈನು, 7 ಚೈನ್ ಹಾಕಿದ್ದೀನಿ. ದೊಡ್ಡ ಬೀಡ್ ಅಲ್ವಾ, ಅದಕ್ಕೆ ಇದನ್ನು ಈ ಕಡೆ ಬೀಡ್ನ ಈ ಕಡೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ಚೈನ್ಗಳ ಮೇಲೆ ಚೈನ್ ಹಾಕ್ಕೊಂಡು ಇಲ್ಲಿ ಬೀಡ್ ಸುತ್ತಲೂ ಚೈನು ಹಿಂಗೆ ಹಾಕ್ಕೊಂಡು ಬನ್ನಿ. ಯಾವಾಗಲೂ ನಾವು ಮಾಡ್ತೀವಲ್ವ ಆರ್ಚ್ಗೆ, ಅದೇ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಈ ಬ್ಯಾಕ್ ಸೈಡಿಂದ ಚೈನ್ಗಳನ್ನು ಹಾಕ್ಕೊಂಡು ಬಂದಿದ್ದೀನಿ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈಗ ಮತ್ತೆ 3 ಚೈನು, ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನು, ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಈ ಬೀಡ್ ಬ್ಯಾಕ್ ಸೈಡ್ ನಾವು 7 ಚೈನ್ಸ್ ಹಾಕಿದ್ದೀವಲ್ವ, ಆ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹಿಂಗೆ ದಾರ ಸುಂದ್ಕೊಂಡು ಇಲ್ಲಿಂದ ದಾರ ತಗೊಂಬಂದು ಎರಡೊಂದು ಹತ್ರ ಹತ್ರ ಮಾಡ್ಕೊಳ್ಳಿ. ಎಷ್ಟಾಗತ್ತೋ ಅಷ್ಟು ಮಾಡ್ಕೊಳ್ಳಿ. 3 ಮಾಡ್ತಾ ಮಾಡ್ತಾ ಕೌಂಟ್ ಮಾಡಿದರೆ ಈಸಿ ಆಗುತ್ತೆ ನಿಮಗೆ. 4 5 6 7 13 14 15 15 ಹಾಕಿದ್ದೀನಿ. 15 ಈ ಥರ ಫುಲ್ಲು
ಇದನ್ನು ಇಲ್ಲಿ ನೆಕ್ಸ್ಟ್ 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೆಲ್ಲ 3 ಚೈನ್ ಹಾಕ್ಕೊಳ್ಳಿ. ಈ ಬೀಡ್ ಪಕ್ಕ ಬರೋವರೆಗೂ ಹಾಕ್ಕೊಳ್ಳಿ. ಇಲ್ಲಿಂದ ಮತ್ತೆ ಇಲ್ಲೇ ಆರ್ಚ್ ಮಾಡ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಎಲ್ಲ 3 ಚೈನ್ಗಳು ಹಾಗೆ ಮಾಡ್ಕೊಳ್ಳಿ. ಈ ಬೀಡ್ ಪಕ್ಕದಿಂದ ಆರ್ಚ್ ಮಾಡ್ಕೊಳ್ಳಿ. ನಾವು ಮೊದಲೆಲ್ಲ ಮಾಡಿದ್ದೀನಿ ಅಲ್ವ, ನಾನು ಎಲ್ಲ ಡಿಸೈನ್ಗಳಲ್ಲೂ ಮಾಡಿದ್ದೀನಿ ಈ ಥರ. ನೀವು ನೋಡ್ಕೊಳ್ಳಿ ಬೇಕಾದ್ರೆ ಬೇರೆ ಡಿಸೈನ್ಗಳು, ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಥವಾ ನೀವು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಜೆಸ್ಟ್ ಆಗುತ್ತೆ. ತೋರಿಸ್ತೀನಿ ಮುಂದಿನ ಸ್ಟೆಪ್ ಹೇಗೆ ಅಂತ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಆರ್ಚ್ಗಳು ಹಾಕಿ. ಈಗ ಮತ್ತೆ ಬೇರೆ ಕಲರ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಮೇಲಿನ ರೋದಲ್ಲಿ ಸೇರಿಸ್ಕೊಳ್ಳಿ. ನೀವು ಟರ್ನ್ ಮಾಡಿದ್ದೀರಲ್ವ, ಆ ಟರ್ನಿಂಗ್ ಚೈನಲ್ಲಿ ಸೇರಿಸ್ಕೊಳ್ಳಿ. 2 ಡಬಲ್ ಲಾಕ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈ ಥರ. ಮತ್ತೆ 3 ಚೈನು, ಅದು ಕುಚ್ಚಿಗಿರೋದಿಲ್ಲಿ, ನನ್ನ ಲಾಕಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿಂದ ಈ ಡಬಲ್ ಕ್ರೋಶೆ ಆರ್ಚ್ ಮಾಡಿದ್ದೀವಲ್ವ, ಇದರಲ್ಲಿ ಫಸ್ಟ್ ಡಬಲ್ ಕ್ರೋಶೆಯ ಮೇಲೆ ಈ ಚೈನ್ ಇರುತ್ತಲ್ವ, ಹೋಲ್ ಇರುತ್ತಲ್ವ, ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ ಡಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಚೈನ್ ಹಾಕಿಬಿಟ್ಟು ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಆಮೇಲೆ ಅದನ್ನು ಲಾಕ್ ಮಾಡಿ, ಬೀಡ್ ಲಾಕ್ ಮಾಡಿಬಿಟ್ಟು ಈಗ ಈ ಡಬಲ್ ಕ್ರೋಶೆ ಹಾಕಿದಿರಲ್ವ ಗ್ರೀನ್ ಕಲರು, ಇದರಲ್ಲಿ ಆ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ಪಫ್ ಮಾಡ್ಕೊಳ್ಳಿ. ಇದರೊಳಗಿಂದ ಹಿಂಗೆ ದಾರ ತಗೊಂಡು ಬಂದು ಉದ್ದಾಡಿ, ಹಿಂಗೆ ದಾರ ತಗೊಳ್ಳಿ ನೋಡಿ. ಇದರೊಳಗಿಂದ ಹಿಂಗೆ ತಂದು 2 3 4 5 ಇಲ್ಲಿಂದ ದಾರ ತಗೊಂಡು ಇನ್ನೊಂದು ಸಾರಿ 6, ಈ ಥರ 6 ಸಾರಿ ತಗೊಂಬಂದಿದ್ದೀನಿ. ಆಮೇಲೆ ದಾರ ತಗೊಂಡು ಇದೆಲ್ಲದರಲ್ಲಿ ಒಂದು ಮಾಡ್ಕೊಳ್ಳಿ, ಮತ್ತೆ ಲಾಕ್ ಮಾಡಿ. ಈಗ ಇಲ್ಲಿ ಒಂದು ಬಿಟ್ಟು ಒಂದು, ಇದಾದಮೇಲೆ ಒಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಹಾಕ್ಕೊಂಡು ಫಸ್ಟ್ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಈ ಬೀಡ್ ಸೇರಿಸಿ. ಬೀಡ್ ಸೇರಿಸಿದ ಮೇಲೆ ಅದನ್ನು ಲಾಕ್ ಮಾಡಿ, ಮತ್ತೆ ಈ ಡಬಲ್ ಕ್ರೋಶೆಯಲ್ಲಿ ಪಫ್ಫು ಹಿಂಗೆ ದಾರ ತಗೊಂಡು ಇದರೊಳಗಿನ ದಾರ ತಗೊಂಡು ಬಂದು ಹಿಂಗೆ ಉದ್ದ ಎಳೀರಿ ಅಷ್ಟೇ, ಮಾಡಬೇಕಾಗಿಲ್ಲ ಡಬಲ್ ಕ್ರೋಶೆ. 3 ಇಲ್ಲಿಂದ ದಾರ ತಗೊಂಬನ್ನಿ, ಇಲ್ಲಿಂದ ತಗೊಂಬನ್ನಿ, 4 5 6 ಮತ್ತೆ ಹಿಂಗೆ ದಾರ ತಗೊಂಡು ಇದನ್ನು ಒಂದು ಮಾಡಿ. ನನ್ನ ಚಾನಲಲ್ಲಿ ನಿಮಗೆ ಪಫ್ ಸ್ಟಿಚ್ ಎಷ್ಟು ಸಿಗ್ಬೋದು, ಇದು ಬಿಟ್ಟು ಈಗ ಇಲ್ಲಿ ನೆಕ್ಸ್ಟ್ ಬಿಟ್ಟು ಅದ್ರ ನೆಕ್ಸ್ಟು ಒಂದು ಬಿಟ್ಟು ಒಂದರಲ್ಲಿ ಮಾಡ್ಕೋಬೇಕು. ತುಂಬ ಪಫ್ ಸ್ಟಿಚ್ ಮಾಡಿದ್ದೀನಿ ನಾನು. ಒಂದು ಚೈನ್ ಮಾಡಿಕೊಂಡು ಸ್ಮಾಲ್ ಬೀಡ್ಸ್ ಹಾಕಿ, ಇಲ್ಲಿ ಬೀಡ್ ಹಾಕಿ, ಡೈರೆಕ್ಟ್ ಅಲ್ಲ ಚೈನ್ ಹಾಕಿ, ಆಮೇಲೆ ಒಂದು ಲಾಕ್ ಮಾಡಿ. ಡಬಲ್ ಕ್ರೋಶಾಗಿ ಒಂದು ಚೈನ್ ಹಾಕಿ ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡಿ, ಮತ್ತೆ ಪಫ್ ಮಾಡಿ. 2 3 4 5 6 ಆಮೇಲೆ ದಾರ ತಗೊಂಡು ಅಷ್ಟನ್ನು ಒಂದು ಮಾಡಿ ಲಾಕ್. ಮತ್ತೆ ಇಲ್ಲಿ ಬಿಟ್ಟು ಇದು ಒಂದು ಬಿಟ್ಟು ಒಂದಕ್ಕೆ ಹಾಕ್ಕೊಳ್ಳಿ, ಕಂಟಿನ್ಯೂಸ್ ಆಗಿ ಹಾಕಿದರೆ ಜಾಸ್ತಿ ಆಗುತ್ತೆ ಇದು. ಈಗ ಒಂದು ಚೈನ್ ಮಾಡಿಕೊಂಡು ಬೀಡ್, ಆ ಬೀಡನ್ನು ಲಾಕ್ ಮಾಡ್ಕೊಳ್ಳಿ, ಪಫ್ ಮಾಡಿ. ನನ್ನ ಚಾನಲಲ್ಲಿ ಪಫ್ ಸ್ಟಿಚ್ ತುಂಬಾ ಇದೆ, ಪಫ್ ಸೀರೀಸೇ ಮಾಡಿದ್ದೀನಿ ನಾನು, ನೋಡ್ಕೊಳ್ಳಿ ಒಂದ್ಸರಿ ಗೊತ್ತಾಗಿಲ್ಲ ಅಂದರೆ. ಅದರಲ್ಲೆಲ್ಲ ನಿಧಾನಕ್ಕೆ ತೋರಿಸಿದ್ದೀನಿ. ಇದು ಬಿಟ್ಟು ಇದು ನೆಕ್ಸ್ಟು ಚೈನು ಬೀಡ್, ಆಮೇಲೆ ಪಫ್. 3 4 5 6 ಇದನ್ನು ತಗೊಂಡು ಒಂದು ಮಾಡಿ. ಮತ್ತೆ ಇಲ್ಲಿ ಒಂದು ಬಿಟ್ಟು ಒಂದರಲ್ಲಿ
ನನ್ನದು ಇನ್ನೊಂದು ಚಾನಲ್ ಇದೆ ಸ್ನೇಹಿತರೆ, ಅದು ಫುಡ್ ವ್ಲಾಗಿಂಗ್ ಚಾನಲು. ಅಂದರೆ ವ್ಲಾಗಿಂಗ್ ಚಾನಲಲ್ಲಿ ಫುಡ್ ನಮ್ಮ ಮನೇಲಿ ಏನು ಅಡುಗೆ ಮಾಡ್ತೀವಿ ಅದನ್ನು ತೋರಿಸ್ತಾ ಇರ್ತೀನಿ. ನಾನು ಸ್ಟೆಪ್ ಬೈ ಸ್ಟೆಪ್ ಅಡುಗೆನೇ ತೋರಿಸ್ತೀನಿ, ನೀವು ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮೂರಿನ ಅಡುಗೆಗಳೆಲ್ಲ ತೋರಿಸಿದ್ದೀನಿ, ನಿಮ್ಗೆ ಗೊತ್ತಿಲ್ಲ ಅಂದರೆ ನೋಡ್ಕೋಬೋದು ನೀವು. ನಮ್ಮೂರಲ್ಲಿ ಮಾಡೋ ನೀರು ದೋಸೆ ಇದನ್ನೆಲ್ಲ ತೋರಿಸಿದ್ದೀನಿ. ಅದರಲ್ಲಿ ತುಂಬ ಟಿಪ್ಸ್ ಕೂಡ ಹೇಳಿದ್ದೀನಿ ನೀರು ದೋಸೆ ಮಾಡೋದ್ರಲ್ಲಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ನೋಡಿದರೆ ನೀವು ಕಲಿಬಹುದು. ಮೂರು, ನಾಲ್ಕು, 5, 6 ಇದನ್ನು ದಾರ ತಗೊಂಡು ಮತ್ತೊಂದು ಮಾಡಿ ಲಾಕ್ ಮಾಡಿ. ಮತ್ತೆ ಇದು ಬಿಟ್ಟು ಇದು ಕೊನೆಯದರಲ್ಲಿ ಡಬಲ್ ಕ್ರೋಶೆ, ಒಂದು ಚೈನು ಮತ್ತು ಬೀಡ್ ಲಾಕ್ ಮಾಡಿ ಬೀಡ್ ಸೇರಿಸ್ಕೊಂಡು ಆಮೇಲೆ ಪಫು 2, 3, 4, 5 ದಾರ ತಗೊಂಡು ಒಂದು ಮಾಡಿ ಲಾಕ್. ಇದನ್ನು ನೆಕ್ಸ್ಟ್ 3 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಆರ್ಚ್, ಈ ಥರ ಬರುತ್ತೆ ರೌಂಡ್ ಆರ್ಚು. ಈಗ ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದು ಕುಚ್ಚಿಗಿರೋದು ಈ 3 ಚೈನು. ಈಗ ಇಲ್ಲಿಂದ ಮತ್ತೆ ಈ ಡಬಲ್ ಕ್ರೋಶೆ ಚೈನ್ಗಳಲ್ಲಿ ಮೇಲೆ ಫಸ್ಟಿಂದಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಮಾಡ್ಕೊಳ್ಳಿ, ಮತ್ತೆ ಒಂದು ಸ್ಮಾಲ್ ಬೀಡ್ ಸೇರಿಸಿ. ಅದನ್ನು ಲಾಕ್ ಮಾಡಿ ಬೀಡನ್ನು, ಮತ್ತೆ ಪಫ್ ಮಾಡಿ. ಇದನ್ನು 4, 5, 6 ಆಮೇಲೆ ದಾರ ತಗೊಂಡು ಯಾರನ್ನು ಒಂದು ಮಾಡಿ ಆಮೇಲೆ ಲಾಕ್ ಮಾಡಿ. ಮತ್ತೆ ಒಂದು ಬಿಟ್ಟು ಒಂದಕ್ಕೆ ಡಬಲ್ ಕ್ರೋಶೆ ಹಿಂಗೆ ಮುಂದುವರಿಸ್ಕೊಂಡು ಹೋಗಿ ಪೂರ್ತಿ ಮಾಡಿ ತೋರಿಸ್ತೀವಿ. ಇಲ್ಲಿ 3 ಚೈನಲ್ಲಿ ಕುಚ್ಚು ಹಾಕೊಳ್ಳಿ. ರೌಂಡ್ ಆರ್ಚ್ ಬರುತ್ತೆ, ದೊಡ್ಡ ಆರ್ಚ್ ಬರುತ್ತೆ. ನೀವು ಇಲ್ಲಿ ಬೀಡ್ ಚಿಕ್ಕದು ಹಾಕಿದರೆ ಈ ಆರ್ಚ್ ಡಬಲ್ ಕ್ರೋಶೆ ಕಡಿಮೆ ಬರುತ್ತೆ. ನಿಮಗೆ ಚಿಕ್ಕದು ಹಾಕಿದರೆ ಇಲ್ಲಿ 15 ಬರಲ್ಲ, ನಿಮಗೆ 11 ಆ ಥರ ಬರುತ್ತೆ, 13 ಆ ಥರ. ಇಲ್ಲಿ ಆಮೇಲೆ ಆವಾಗ ಇದನ್ನು ಕಡಿಮೆ ಬರುತ್ತೆ. ಈಗ ನೋಡಿ 3, 6, 3, 9 ಬಂದಿದೆ. 15ಕ್ಕೆ 9 ಪಫ್ ಸ್ಟಿಚ್ ಬಂದಿದೆ. ಇಲ್ಲಾಂದರೆ ಕಡಿಮೆ ಬರುತ್ತೆ, ನಿಮಗೆ 13 ಹಾಕಿದರೆ ಇನ್ನೂ ಕಡಿಮೆ ಬರುತ್ತೆ, 6, 7 ಬರ್ಬೋದು. ಅದರಿಂದ ನೋಡ್ಕೊಳ್ಳಿ, ಈ ಥರ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ಪೂರ್ತಿ ಮಾಡಿ ಫೋಟೋ ಹಾಕ್ತೀನಿ, ನೋಡಿ ಎಂಡಿಗೆ ಹೇಗೆ ಕಾಣುತ್ತೆ ಅಂತ.